ನೋಡ್ತಾ ಇದ್ದೀರಿ, ವಿವಿಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳಾ ಪ್ರತಿಭಟನಾಕಾರರು ಕೂಡ ಅಲ್ಲೇ ಸ್ಥಳದಲ್ಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಗಮನಿಸಬಹುದು, ಮಾಜಿ ಸಿಎಂ BS ಯಡಿಯೂರಪ್ಪ ಹಿರಿಯ ನಾಯಕರು, ಬಿಜೆಪಿಯ ಹಿರಿಯ ನಾಯಕರು ಕೂಡ ಅಲ್ಲೇ ಸ್ಥಳದಲ್ಲಿದ್ದಾರೆ. BY ವಿಜಯೇಂದ್ರ ಇದ್ದಾರೆ, ಆರ್ ಅಶೋಕ್ ಇದ್ದಾರೆ. ಪ್ರತಿಭಟನೆಯ ಕಾವು ಮತ್ತಷ್ಟು ವೇಗವನ್ನು ಪಡೆದುಕೊಳ್ತಾ ಇದೆ. ಈಗಾಗಲೇ ಬಿಜೆಪಿ ಕೂಡ ಈ ಒಂದು ಹೋರಾಟಕ್ಕೆ ಹೆಜ್ಜೆ ಹಾಕಿದೆ. ನೋಡಿ, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರ್ದು, ರೈತರು ಕೂಡ ಅದನ್ನೇ ಹೇಳ್ತಾ ಇರೋದು. ಬೇಕಾದ್ರೆ ರಕ್ತ ಕೇಳಿ ಕೊಟ್ಬಿಡ್ತೀವಿ, ನೀರು ಮಾತ್ರ ಬಿಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ KRS ಡ್ಯಾಮ್ನ ದೃಶ್ಯಾವಳಿಗಳನ್ನ ನೀವು ನೋಡೋದಾದ್ರೆ ಬಹಳಷ್ಟು ಮಹಿಳಾ ಹೋರಾಟಗಾರರಲ್ಲಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಇವತ್ತು ಎಂಟ್ರಿ ಕೊಟ್ಟಿದೆ, ವಿವಿಧ ಪೋಸ್ಟರ್ಗಳನ್ನ ಹಿಡ್ಕೊಂಡಿದ್ದಾರೆ. ನೀವು ಗಮನಿಸಬಹುದು, ಮಾಜಿ ಸಂಸದರಾದಂತಹ ಸುಮಲತಾ ಅಂಬರೀಶ್ ಅವರು ಕೂಡ ಅಲ್ಲಿ ಹೋಗಿದ್ದಾರೆ. ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಸುಮಲತಾ ಅಂಬರೀಶ್ ಅವರು ಬಂದಿದ್ದಾರೆ, ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು, ಆಮೇಲೆ ಮಾತಾಡ್ತೀರಾ? ಚಂದ್ರು ಅಣ್ಣ ಒಂಚೂರು ಜಾಗಣ ಸ್ಟ್ಯಾಂಡ್ ಕೊಟ್ಬಿಡ್ತೀನಿ. ಚಂದ್ರು ನೋಡ್ತಾ ಇದ್ದೀರಿ, ಬಿಜೆಪಿ ಇವತ್ತು ಪ್ರೊಟೆಸ್ಟ್ ಗಿಳಿದಿದೆ. ವಿವಿಧ ಘೋಷಣೆಗಳನ್ನ ಕೂಗ್ತಾ ಇದೆ, ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾ ಇದೆ. ಇನ್ನು ಮಾಜಿ ಸಿಎಂ BS ಯಡಿಯೂರಪ್ಪ ಕೂಡ ಸ್ಥಳದಲ್ಲಿದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವುದಿಲ್ಲ ಬಿಜೆಪಿ. ಈಗಾಗಲೇ ಇದೇ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಶಾಸಕರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾಳೆ ಪ್ರಧಾನಮಂತ್ರಿಗಳು ಬರ್ತಾರೆ, ಅವ್ರಿಗೆ ಹೇಳಿ ಪರಿಸ್ಥಿತಿಯ ಅರ್ಥವನ್ನ ಅವ್ರಿಗೆ ಮಾಡಿಸಿ ಅನ್ನುವಂಥ ವ್ಯಂಗ್ಯ ಮಾಡಿದ್ರು. ಒಂದು ಕಡೆ ಮಂಡ್ಯದಲ್ಲೂ ಕೂಡ, ಮಂಡ್ಯ ಸಿಟಿ ಆಗಿರ್ಬೋದು, ಗ್ರಾಮೀಣ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ಮೈಸೂರಿನಲ್ಲಿ, ಶ್ರೀರಂಗಪಟ್ಟಣದಲ್ಲಿ ಎಲ್ಲೆಡೆ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರ್ದು ಅಂತ ಹೇಳಿ ಈಗ ಸದ್ಯಕ್ಕೆ ಸರ್ವಪಕ್ಷ ಸಭೆಯನ್ನೂ ಕರೆದಿದೆ ರಾಜ್ಯ ಸರ್ಕಾರ. ಅದೆಲ್ಲದರ ನಡುವಣ ಇನ್ನೂ ಬಿಡುವಂಥ ಒಂದು ನಿರ್ಣಯಕ್ಕೆ ಬರೋದಕ್ಕಿಂತ ಮೊದಲೇ ರೈತರು ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಇದು ನಿಜಕ್ಕೂ ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಲಿದೆ. ಒಂದು ವೇಳೆ ಬಿಡ್ತೀವಿ ಅಥವಾ ಬಿಡಿ ಅನ್ನುವಂಥ ಆದೇಶ ಏನಾದರೂ ಸರ್ಕಾರದ ಕಡೆಯಿಂದ ಬಂದುಬಿಟ್ರೆ ಈ ಪ್ರತಿಭಟನೆಯ ಕಾವು ಮತ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ನಿನ್ನೆಯೇ ದೊಡ್ಡ ಮಟ್ಟದ ಹೋರಾಟಗಳು ನಡೀತು, ಇವತ್ತು ನೋಡಿ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ. ಬಹಳಷ್ಟು ಮಹಿಳೆಯರು ಧಾವಿಸಿದ್ದಾರೆ, ರಸ್ತೆಗಳಲ್ಲೇ ಉರುಳು ಸೇವೆಗಳನ್ನ ಮಾಡಿದ್ರು. ಏನೆಲ್ಲ ಪ್ರತಿಭಟನೆಗಳ ಒಂದು ಹೆಜ್ಜೆಯನ್ನ ನಾವು ಬಿಡ್ತೀವಿ ಅಂತ ರೈತ ಸಂಘಗಳು, ಕನ್ನಡ ಪರ ಸಂಘಟನೆಗಳು ಎಂಟ್ರಿಯನ್ನ ಕೊಟ್ಟಿದೆ. ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ, ವಿವಿಧ ಪೋಸ್ಟರ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ನೆನ್ನೆಯೂ ಅಷ್ಟೇ ಮಂಡ್ಯದಲ್ಲಿ ಸಂಜೆ ಸರ್ಕಲ್ನಲ್ಲಿ ಅರೆ ಬೆತ್ತಲೆ ಪ್ರೊಟೆಸ್ಟ್ ಅನ್ನ ಮಾಡಿದ್ರು, ಉರುಳು ಸೇವೆ ಮಾಡಿದ್ರು, ಟೈರಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು. ಪೊಲೀಸರು ಅವಕಾಶ ಕೊಡ್ಲಿವಾ, ಡೀಸೆಲ್ ಸುರ್ಕೊಂಡು ಬೆಂಕಿ ಹಚ್ಕೋತೀವಿ ಅನ್ನೋ ಮಟ್ಟಕ್ಕೆ ಹೋದ್ರು. ಅಷ್ಟರ ಮಟ್ಟಿಗೆ ಕಾವೇರಿ ನೀರನ್ನ ನಾವು ಯಾರಿಗೂ ಬಿಟ್ಕೊಡಲ್ಲ ಅನ್ನುವಂಥ ಘೋಷಣೆಗಳು ಮೊಳಗ್ತಾ ಇದೆ.